ನಮಸ್ತೆ. ಶರಧಿ ಪಾಕಗೃಹಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಉಂಡೆ ಅಥವಾ ತುಳುವಿನಲ್ಲಿ ಪುಂಡಿ ಅಕ್ಕಿಯನ್ನು ಉಪಯೋಗಿಸಿ ಮಾಡುವಂಥ ಒಂದು ಸರಳವಾದ ಬೆಳಗಿನ ಉಪಹಾರದ ತಿಂಡಿ. ಮಳೆಗಾಲದಲ್ಲಿ ಸಿಗುವಂತಹ ಕೆಸವಿನೆಲೆ ಉಪಯೋಗಿಸಿ ನಾವು ಅದಕ್ಕೊಂದು ಹೊಸ ರುಚಿಯನ್ನು ನೀಡುವ. ಬನ್ನಿ ಶುರು ಮಾಡುವ. ವೀಕ್ಷಕರೇ, ಇವು ಕೆಸವಿನೆಲೆಗಳು. ಜೇಡರ ಮೊಟ್ಟೆ, ಬಲೆ, ಎಲೆನಾಗ ಯಾವುದು ಇಲ್ಲದ ಹಾಗೆ ನೋಡಿಕೊಂಡು ತೊಳೆದು ಇಟ್ಟಿದ್ದೇವೆ. 7 ಗ್ಲಾಸು ಕಟ್ ಸಾಂಬಾರು ಅಕ್ಕಿ ನೆನೆ ಹಾಕಿದ್ದೇನೆ. ಉಂಡೆಗೆ ಸರಿಯಾಗುವಂಥ ಅಕ್ಕಿ, ಯಾವುದೇ ಅಕ್ಕಿ ತಗೊಳ್ಬೋದು. 5 ಗಂಟೆ ನೆನೆ ಹಾಕಿರುವ ಅಕ್ಕಿಯ ಜೊತೆಗೆ ಹುಣಸೆಹಣ್ಣು, ಉಪ್ಪು, ಬ್ಯಾಡಗಿ ಮೆಣಸು 2, ಖಾರಕ್ಕೆ ಬೇಕಾದಷ್ಟು, ಕೊತ್ತಂಬರಿ ಬೀಜ, ಇಂಗು ಇಷ್ಟು ಹಾಕಿ ರುಬ್ಬಿ ತರುವ. ಬಾಣಲೆಗೆ ನಾವು ಸುಮಾರು ಒಂದು 7-8 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಸೇರಿಸಿದ್ದೇವೆ. ತುಂಬ ತರಿಯೂ ಬೇಡ, ತೀರ ನುಣ್ಣಗೆಯೂ ಬೇಡ. ಆ ರೀತಿಯಾಗಿ ಹಿಟ್ಟನ್ನು ರುಬ್ಬಿಡಬೇಕು. ಹಿಟ್ಟನ್ನು ಉಂಡೆ ಮಾಡಲು ಬರುವಷ್ಟು ಕಾಯಿಸುವ. ಅಕ್ಕಿ ಹಿಟ್ಟನ್ನು ಕಾಯಿಸ್ತಾ ಇರುವಾಗ ಸ್ವಲ್ಪವೇ ಹೆಚ್ಚಿಟ್ಟ ಕೆಸವಿನೆಲೆಯನ್ನು ಸೇರಿಸುವ. ಇನ್ನೂ ಇಷ್ಟಿದೆ ಕೆಸವಿನೆಲೆ ಹೆಚ್ಚಿಟ್ಟದ್ದು. ಕೆಸವಿನೆಲೆ ಹೆಚ್ಚಿಟ್ಟದನ್ನೆಲ್ಲ ಸೇರಿಸಿದ್ದೇವೆ. ಒಳ್ಳೆ ಪರಿಮಳ ಇರುವ ಕೆಸವು. ಇಂಗು ಧನಿಯಾ ಕಾಂಬಿನೇಷನು ತುಂಬ ಪರಿಮಳ ಬರ್ತಾ ಇದೆ. ಗಟ್ಟಿ ಆಯಿತು, ಸಾಕು, ಆಫ್ ಮಾಡುವ. ಹಿಟ್ಟು ಈಗ ತಣ್ಣಗಾಗಲಿಕ್ಕೆ ಬಿಡುವ. ವೀಕ್ಷಕರೇ, ಉಂಡೆಯನ್ನು ಹಾಗೆ ನೀರಿನ ಮೇಲಿರುವ ತಟ್ಟೆಯಲ್ಲಿಟ್ಟು ಬೇಯಿಸ್ಬೋದು. ಕೆಸವಿನೆಲ್ಲ ಒಳ್ಳೆ ಹಸುರಾಗಿ ತುಂಬ ಚೆನ್ನಾಗಿದೆ. 1-2 ಎಲೆ ಇಡುವ ಕೆಳಗಡೆಗೆ. ನೀರು ಕುದಿಲಿಕ್ಕೆ ಇಡುವ. ನೀರು ಕುದಿಯೋಷ್ಟರಲ್ಲಿ ಉಂಡೆ ರೆಡಿ ಮಾಡುವ. ನೀರು ಕುದೀತಾ ಇದೆ, ಉಂಡೆ ಬೇಯಿಸುವ. ಮುಚ್ಚುವ. 3/4 ಗಂಟೆ ಬೇಯಬೇಕು. ಆಫ್ ಮಾಡುವ. ಕೆಸುವಿನ ಎಲೆ ಉಂಡೆ ಬಿಸಿ ಬಿಸಿಯೂ ತುಂಬ ಚೆನ್ನಾಗಿರ್ತದೆ. ತಣ್ಣಗಾದ ಮೇಲೂ ಕೂಡ ತುಂಬ ರುಚಿ ಇದೆ. ಬೆಳಗಿನ ಉಪಹಾರಕ್ಕೆ ಕೆಸುವಿನ ಎಲೆ ಉಂಡೆ ತುಂಬ ರುಚಿಕರವಾಗಿದೆ. ವೀಕ್ಷಕರೇ, ಯಾವುದೇ ಸೈಡ್ ಡಿಶ್ ಸರಳವಾಗಿರೋದು, ಮೊಸರು, ಬೆಲ್ಲ ಯಾವುದಿದ್ರೂ ಹಾಗೆ ಸಾಕು. ಧನ್ಯವಾದಗಳು.